ನಮಸ್ತೆ ನಮಸ್ತೆ ನಮಸ್ತೆ. ಹರಿ ಓಂ ಹರಿ ಓಂ. ಬಹಳ ವಿಶೇಷವಾದಂತಹ ದಿನಕ್ಕೆ ನಾವು ನೀವು ಸಾಕ್ಷಿ ಆಗ್ತಾ ಇರುವಂತದ್ದು. ಸಂಕ್ರಾಂತಿ ಹಬ್ಬದಂದು ಸೂರ್ಯ ಕಿರಣ ಮಜ್ಜನ ಶಿವನಿಗೆ ಏನ್ ಹೇಳ್ತೀರಿ? ಇದು ಆಕ್ಚುಲಿ 2026 ಅದ್ಭುತ ಅಂತಾನೆ ಹೇಳ್ಬೋದು. ಹ್ಮ್ ಅದ್ಭುತ. ಯಾಕಂದ್ರೆ ಈ ಮಕರ ಸಂಕ್ರಮಣ ಅನ್ನುವಂಥದ್ದನ್ನೇ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಒಂದು ಯೋಗ. ಹ್ಮ್ ಈಗ ಏನು ನಾವು ದಕ್ಷಿಣಾಯಣವನ್ನು ಮುಗಿದು ಉತ್ತರಾಯಣಕ್ಕೆ ನಾವು ಪ್ರಾರಂಭ ಕಾಲದಲ್ಲಿ ಹೋಗ್ತಾ ಇದ್ದೇವೆ. ಹ್ಮ್ ಅಂದ್ರೆ ದೈವ ಬಲ ಬರ್ತಕ್ಕಂಥದ್ದು ಸಂಪೂರ್ಣವಾಗಿ. ಹ್ಮ್ ರವಿ ತನ್ನ ರಥವನ್ನ ಏರಿ ಹ್ಮ್ ಮಕರ ಸಂಕ್ರಾಂತಿಯ ದಿನದಂದು ಮಕರ ರಾಶಿಗೆ ಪ್ರವೇಶವನ್ನು ಮಾಡಿ ಹ್ಮ್ ಮುಂದೆ ಬರ್ತಕ್ಕಂತ ಹಬ್ಬ ಹರಿದಿನಗಳಿಗೆ ಒಂದು ಶುಭ ಕಾರ್ಯಕ್ಕೆ ನಾಂದಿ ಕೊಡತಕ್ಕಂಥದ್ದು. ಹ್ಮ್ ಹಾಗೆಯೇ ಇಷ್ಟು ದಿವಸ ದಕ್ಷಿಣಾಯಣದಲ್ಲಿ ಹಲವಾರು ನಡೆದಂತಹ ಘಟನೆಗಳನ್ನೆಲ್ಲವನ್ನೂ ಕೂಡ ಮರೆತು ಈ ಮುಂದೆ ಬರ್ತಕ್ಕಂತಹ ಬಹಳ ಶುದ್ಧ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಲೋಕಕ್ಕೆ ಹಿತವನ್ನ ಬರ್ತಕ್ಕಂಥವನೇ ಸೂರ್ಯ. ಪ್ರತ್ಯಕ್ಷ ದೈವ ಅಂದ್ರೇನೆ ಸೂರ್ಯನೇ. ಹ್ಮ್ ಈ ಕಲಿಯುಗದಲ್ಲಿ ನಾವು ಭಗವಂತನ ಬಹಳ ಬೇಗನೆ ಕಾಣ್ತೇವೆ ಅಂದ್ರೆ ಸೂರ್ಯಗಳನ್ನ ಮಾತ್ರ. ಹ್ಮ್ ಹಾಗಾಗಿ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ, ತೊಂದರೆಯಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅವರು ಸೂರ್ಯ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿದ್ರೆ ಬಹಳ ಅವರಿಗೆ ಶೀಘ್ರವಾಗಿ ಫಲ ಸಿಗುತ್ತೆ. ಹಾಗೆ ಅವ್ರಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಬಹಳ ಶೀಘ್ರವಾಗಿ ಪರಿಹಾರ ಸಿಗುತ್ತೆ. ಹಾ ಅದರಲ್ಲೂ ಕೂಡ ವಿಶೇಷವಾಗಿ ನಾವು ಜೀವಾತ್ಮ ಅಂತ ಹೇಳ್ತೇವೆ. ಹ್ಮ್ ಗುರು ಮತ್ತೆ ರವಿ ಜೀವಾತ್ಮ ಯೋಗ ಅಂತ ಹೇಳ್ತೀವಿ ನಾವು. ಆತ್ಮಕಾರಕ ರವಿ ಮತ್ತು ಜೀವಕಾರಕ ಗುರು ಇಬ್ರು ಕೂಡ ಪರಮ ಮಿತ್ರತ್ವವಾಗಿರ್ತಕ್ಕಂತಹ ಗ್ರಹಗಳು. ಅಂದ್ರೆ ಜೀವ ಬಿಟ್ಟು ಆತ್ಮ ಇಲ್ಲ, ಆತ್ಮ ಬಿಟ್ಟು ಜೀವ ಇಲ್ಲ. ಹ್ಮ್ ಹಾಗೆ ಜೀವಾತ್ಮ ಯೋಗ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 2026 ಈ ಮಕರ ಸಂಕ್ರಾಂತಿಯ ಫಲ ನಿಜವಾಗ್ಲೂ ಬಹಳ ಒಳ್ಳೇದಿದೆ. ಒಳ್ಳೆಯ ಮಕರ ಸಂಕ್ರಾಂತಿ ಯೋಗ ಇದೆ. ಉತ್ತರಕ್ಕೂ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮಳೆಗೆ ಸಂಬಂಧಪಟ್ಟ ಹಾಗೆ, ಬೆಳೆಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ರಾಜ್ಯ ಮತ್ತೆ ರಾಷ್ಟ್ರ ಸುಭಿಕ್ಷಿರ್ತಕ್ಕಂತಹ ಯೋಗ ಇದೆ. ಹ್ಮ್ 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 ಮತ್ತು ಮಕರ ಸಂಕ್ರಾಂತಿ ಅನ್ನೋದೇ ಒಂದು ಸ್ವಕೀಯ ಹಬ್ಬ ಅಂತ ಹೇಳ್ಬೋದು. ಒಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹ್ಮ್ ಎಲ್ಲ ಹಬ್ಬ ಹರಿದಿನಗಳು ಪ್ರಾರಂಭ ಆಗ್ತಕ್ಕಂಥದ್ದೇ ಉತ್ತರಾಯಣ ಪೂರ್ವ ಪುಣ್ಯ ಕಾಲದಿಂದ. ನಾವು ಕರ್ಕ ಸಂಕ್ರಮಣ ಅಂತ ಹೇಳ್ತೇವೆ. ಮುಂದೆ ಬರ್ತಕ್ಕಂಥ 6 ತಿಂಗಳ ನಂತರ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಬರ್ತಕ್ಕಂಥ ಉತ್ತರಾಯಣದಲ್ಲಿ ನೀವು ಹಲವಾರು ಹಬ್ಬ ಹರಿದಿನಗಳನ್ನು ನೋಡಬಹುದು. ಹ್ಮ್ ಒಟ್ಟಾರೆ 2026 ಮಕರ ಸಂಕ್ರಾಂತಿ ಬಹಳ ಚೆನ್ನಾಗಿದೆ. ಈ ಒಂದು ರವಿಯ ಪ್ರಭಾವ ಯಥೇಚ್ಛವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಿನ್ನೆ ನಡೆದಂತದ್ದು ಮಕರ ಸಂಕ್ರಾಂತಿ 2026 14ನೇ ತಾರೀಕು 3:13 4:58 ಕೂಡ ಆ ಕಾಲದಲ್ಲಿ ಮಕರ ರಾಶಿಗೆ ರವಿ ಪ್ರವೇಶ ಮಾಡಿರ್ತಕ್ಕಂಥದ್ದು. ನಮ್ಮ ಹಿಂದೂ ಶಾಸ್ತ್ರೋಕ್ತವಾಗಿ ನಮಗೆ ಸೂರ್ಯೋದಯ ಒಂದು ದಿವಸ ಅಂತ ಹೇಳ್ತೇವೆ. ಬಟ್ ಇವತ್ತು ನಮಗೆ ಪೂರ್ಣ ಪ್ರಮಾಣದಲ್ಲಿ ನಾವು ನೋಡ್ಲಿಕ್ಕೆ ನಮಗೆ ಸಿಕ್ಕಿದೆ. ಹ್ಮ್ ಒಟ್ಟಾರೆ ಮಕರ ಸಂಕ್ರಾಂತಿಯ ಫಲ ಇವತ್ತೇ ಚೆನ್ನಾಗಿದೆ. ಮತ್ತೊಂದು ಗುರುಗಳು, ಈಗ ಇವತ್ತು ಸೂರ್ಯ ಕಿರಣ ಸ್ಪರ್ಶ ಆಗ್ತಾ ಇರುವಂತದ್ದು ಬಹಳ ಅಪರೂಪದ ವಿದ್ಯಮಾನ. ಇದರ ಧಾರ್ಮಿಕ ಮಹತ್ವದ ಬಗ್ಗೆ ಹೇಳ್ಬಹುದಾ? ಖಂಡಿತವಾಗಿ ನೋಡಿ, ನಾವು ಸೂರ್ಯನಾರಾಯಣ ಅಂತ ಹೇಳ್ತೇವೆ, ಹ್ಮ್ ಹಾಗೆ ಚಂದ್ರಶೇಖರ ಅಂತ ಹೇಳ್ತೇವೆ. ಹ್ಮ್ ವಿಷ್ಣುವಿಗೆ ಬಹಳ ಹತ್ತಿರವಿರತಕ್ಕಂಥವೇ ಸೂರ್ಯ. ಹ್ಮ್ ಹಾಗೆ ಈಶ್ವರನಿಗೆ ಬಹಳ ಹತ್ತಿರವಿರತಕ್ಕಂಥವೇ ಚಂದ್ರ. ಹ್ಮ್ ಹಾಗೆ ಇವತ್ತಿನ ಸೂರ್ಯ ರಶ್ಮಿ ವಿಶೇಷವಾಗಿ ಶಿವನಿಗೆ ಅಂದ್ರೆ ಈಶ್ವರನಿಗೆ ಸ್ಪರ್ಶ ಆಗಿರ್ತಕ್ಕಂಥದ್ದು ಆತ್ಮಬಲ ಅಂತ ಹೇಳ್ಬಹುದು. ಈ ಸಂದರ್ಭದಲ್ಲಿ ಶಿವನಿಗೆ ಆತ್ಮಲಿಂಗಕ್ಕಿಯ ಈ ಸೂರ್ಯನ ರಶ್ಮಿ ಸ್ಪರ್ಶ ಆಗ್ತಕ್ಕಂಥ ಸಂದರ್ಭದಲ್ಲಿ ಆತ್ಮ ದರ್ಶನ ಪಡ್ಕೊಂಡಿದ್ದೀರಾ, ಅವರಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ. ಅವರ ಕಷ್ಟಗಳು ಕೂಡ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ಬಹಳ ಒಳ್ಳೇದಾಗ್ತಕ್ಕಂಥ ಒಂದು ಸೂಚನೆ ಮತ್ತು ಸಂಕೇತ. ಶಿವ ವಿಶೇಷವಾಗಿ ಶಿವನಲ್ಲಿ ತಾಮಸ ಗುಣಗಳನ್ನು ಉಳ್ತಕ್ಕಂಥವ್ರು. ಮತ್ತು ನಮ್ಮಲ್ಲಿ ಏನಾದ್ರೂ ಒಂದಿಷ್ಟು ಜಾಡ್ಯತ್ವ ಇದ್ರೆ, ಜಡತ್ವ ಇದ್ರೆ, ನಮ್ಮಲ್ಲಿ ಏನಾದ್ರೂ ಒಂದಿಷ್ಟು ದೋಷಗಳಿದ್ರೂ ಕೂಡ ಸೂರ್ಯರಶ್ಮಿಯ ಸಂದರ್ಭದಲ್ಲಿ ನಾವು ದರ್ಶನ ಮಾಡೋದ್ರಿಂದ ಅಥವಾ ಶಿವನಿಗೆ ಪೂಜೆ ಮಾಡೋದ್ರಿಂದ, ವಿಷ್ಣುವಿನ ಪೂಜೆ ಮಾಡೋದ್ರಿಂದ ನಮಗೆ ಸುಖದ ಪುಣ್ಯಗಳು ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ಕೂಡ ಪುಷ್ಯ ಮಾಸ ಈಗ ನಡೀತಾ ಇರ್ತಕ್ಕಂಥದ್ದು. ಈ ಪುಷ್ಯ ಮಾಸದ ಸ್ಥಾನಗಳು ಕೂಡ ಇದೆ, ಮಾಘ ಮಾಸದ ಸ್ಥಾನಗಳು ಕೂಡ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಪೂಜೆ ಪುರಸ್ಕಾರಗಳಿಗೆ, ದೇವತಾ ಕಾರ್ಯಗಳಿಗೆ, ಹೋಮ ಹವನಗಳಿಗೆ, ಯಾಗ ಯಜ್ಞಾದಿಗಳಿಗೆ ಬಹಳ ಶುಭವಾಗಿರ್ತಕ್ಕಂಥ ಸಂದರ್ಭ ಇದೆ. ಇನ್ನ ಮತ್ತೊಂದು, ಅಭಿಷೇಕ ಪ್ರಿಯ ಅಂತಂದ್ರೆ ಅದು ಶಿವ, ಅಲಂಕಾರ ಪ್ರಿಯ ಅಂತಂದ್ರೆ ಅದು ವಿಷ್ಣು. ಈಗಾಗಲೇ ಗವಿಗಂಗಾಧರೇಶ್ವರನಿಗೆ ವಿಶೇಷವಾಗಿ ಪ್ರಾತಃ ಕಾಲದಿಂದ ಅಭಿಷೇಕ ನಿರಂತರವಾಗಿ ನಡೀತಾ ಇರೋದು ಎಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅಂತ ನೋಡಿ. ಆತ್ಮ ಇರುವಂತದ್ದನ್ನೇ ಅಗ್ನಿ ಸ್ವರೂಪದಲ್ಲಿ ಇದೆ. ಆತ್ಮ ಇರುವಂತದ್ದನ್ನೇ ಅಗ್ನಿ ಸ್ವರೂಪದಲ್ಲಿ.
ಹಾಗಾಗಿ ಈಗ ಈ ಒಂದು ಸೂರ್ಯನ ರಶ್ಮಿ ಆ ಕಿರಣಗಳು ಶಿವನ ಸ್ಪರ್ಶ ಆಗ್ತಕ್ಕಂಥದ್ದು ಆತ್ಮಬಲ. ಅಂದ್ರೆ ನೀವು ವಿಶೇಷವಾಗಿ ಆ ಸಂದರ್ಭದಲ್ಲಿ ಶಿವನ ಪೂಜೆ ಮಾಡಿದ್ರೆ ಮನೋ ಇಷ್ಟಾರ್ಥ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ, ನಮ್ಮ ಎಷ್ಟೋ ಪಾಪಗಳು ವಿಮೋಚನೆ ಆಗುತ್ತೆ. ಹ್ಮ್ 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 ಒಟ್ಟಾರೆ ಈ ಒಂದು ಶುಭ ಸೂಚನೆ ಅಂತ ಹೇಳ್ಬೋದು. ಎಸ್, ಖಂಡಿತ. ಧನ್ಯವಾದ ಗುರುಗಳೇ, ರಿಪಬ್ಲಿಕ್ ಕನ್ನಡ ಜೊತೆಗೆ ಮಾತಾಡಿದಕ್ಕೆ. ಹೇಳು. ನಮಸ್ತೆ ನಮಸ್ತೆ ನಮಸ್ತೆ. ಹರಿ ಓಂ ಹರಿ ಓಂ. ಬಹಳ ವಿಶೇಷವಾದಂತಹ ದಿನಕ್ಕೆ ನಾವು ನೀವು ಸಾಕ್ಷಿ ಆಗ್ತಾ ಇರುವಂತದ್ದು. ಸಂಕ್ರಾಂತಿ ಹಬ್ಬದಂದು ಸೂರ್ಯ ಕಿರಣ ಮಜ್ಜನ ಶಿವನಿಗೆ ಏನ್ ಹೇಳ್ತೀರಿ? ಇದು ಆಕ್ಚುಲಿ 2026 ಅದ್ಭುತ ಅಂತಾನೆ ಹೇಳ್ಬೋದು. ಹ್ಮ್ ಅದ್ಭುತ. ಯಾಕಂದ್ರೆ ಈ ಮಕರ ಸಂಕ್ರಮಣ ಅನ್ನುವಂಥದ್ದನ್ನೇ ಬಹಳ ವಿಶೇಷವಾಗಿರ್ತಕ್ಕಂತಹದ್ದು ಒಂದು ಯೋಗ. ಹ್ಮ್ ಈಗ ಏನು ನಾವು ದಕ್ಷಿಣಾಯಣವನ್ನು ಮುಗಿದು ಉತ್ತರಾಯಣಕ್ಕೆ ನಾವು ಪ್ರಾರಂಭ ಕಾಲದಲ್ಲಿ ಹೋಗ್ತಾ ಇದ್ದೇವೆ, ಹ್ಮ್ ಅಂದ್ರೆ ದೈವಬಲ ಬರ್ತಕ್ಕಂಥದ್ದು ಸಂಪೂರ್ಣವಾಗಿ. ಹ್ಮ್ ರವಿ ತನ್ನ ರಥವನ್ನ ಏರಿ ಹ್ಮ್ ಮಕರ ಸಂಕ್ರಾಂತಿಯ ದಿನದಂದು ಮಕರ ರಾಶಿಗೆ ಪ್ರವೇಶವನ್ನು ಮಾಡಿ ಹ್ಮ್ ಮುಂದೆ ಬರ್ತಕ್ಕಂತ ಹಬ್ಬ ಹರಿದಿನಗಳಿಗೆ ಒಂದು ಶುಭ ಕಾರ್ಯಕ್ಕೆ ನಾಂದಿ ಕೊಡತಕ್ಕಂಥದ್ದು. ಹ್ಮ್ ಹಾಗೆಯೇ ಇಷ್ಟು ದಿವಸ ದಕ್ಷಿಣಾಯಣದಲ್ಲಿ ಹಲವಾರು ನಡೆದಂತಹ ಘಟನೆಗಳನ್ನೆಲ್ಲವನ್ನೂ ಕೂಡ ಮರೆತು ಈ ಮುಂದೆ ಬರ್ತಕ್ಕಂತಹ ಬಹಳ ಶುದ್ಧ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಕೂಡ ಲೋಕಕ್ಕೆ ಹಿತವನ್ನ ಬರ್ತಕ್ಕಂಥವನೇ ಸೂರ್ಯ. ಪ್ರತ್ಯಕ್ಷ ದೈವ ಅಂದ್ರೇನೆ ಸೂರ್ಯನೇ. ಹ್ಮ್ ಈ ಕಲಿಯುಗದಲ್ಲಿ ನಾವು ಭಗವಂತನ ಬಹಳ ಬೇಗನೆ ಕಾಣ್ತೇವೆ ಅಂದ್ರೆ ಸೂರ್ಯಗಳನ್ನ ಮಾತ್ರ. ಹ್ಮ್ ಹಾಗಾಗಿ ಯಾರು ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೋ, ತೊಂದರೆಯಲ್ಲಿದ್ದಾರೋ, ಸಮಸ್ಯೆಯಲ್ಲಿದ್ದಾರೋ ಅವರು ಸೂರ್ಯದೇವನನ್ನ ಸೂರ್ಯ ನಮಸ್ಕಾರ ಮಾಡಿಕೊಂಡು ಪೂಜೆ ಮಾಡಿದ್ರೆ ಬಹಳ ಅವರಿಗೆ ಶೀಘ್ರವಾಗಿ ಫಲ ಸಿಗುತ್ತೆ. ಹಾಗೆ ಅವ್ರಲ್ಲಿರ್ತಕ್ಕಂಥ ಸಮಸ್ಯೆಗಳು ಕೂಡ ಬಹಳ ಶೀಘ್ರವಾಗಿ ಪರಿಹಾರ ಸಿಗುತ್ತೆ. ಹಾ ಅದರಲ್ಲೂ ಕೂಡ ವಿಶೇಷವಾಗಿ ನೀವು ಜೀವಾತ್ಮ ಅಂತ ಹೇಳ್ತೇವೆ. ಹ್ಮ್ ಗುರು ಮತ್ತೆ ರವಿ ಜೀವಾತ್ಮ ಯೋಗ ಅಂತ ಹೇಳ್ತೀವಿ ನಾವು. ಆತ್ಮಕಾರಕ ರವಿ ಮತ್ತು ಜೀವಕಾರಕ ಗುರು ಇಬ್ರು ಕೂಡ ಪರಮ ಮಿತ್ರತ್ವವಾಗಿರ್ತಕ್ಕಂತಹ ಗ್ರಹಗಳು. ಅಂದ್ರೆ ಜೀವ ಬಿಟ್ಟು ಆತ್ಮ ಇಲ್ಲ, ಆತ್ಮ ಬಿಟ್ಟು ಜೀವ ಇಲ್ಲ. ಹ್ಮ್ ಹಾಗೆ ಜೀವಾತ್ಮ ಯೋಗ ಅಂತ ಹೇಳ್ತೀವಿ. ಅದರಲ್ಲೂ ಕೂಡ 2026 ಈ ಮಕರ ಸಂಕ್ರಾಂತಿಯ ಫಲ ನಿಜವಾಗ್ಲೂ ಬಹಳ ಒಳ್ಳೇದಿದೆ. ಒಳ್ಳೆಯ ಮಕರ ಸಂಕ್ರಾಂತಿ ಯೋಗ ಇದೆ. ಉತ್ತರಕ್ಕೂ ಅಭಿವೃದ್ಧಿ ಆಗ್ತಕ್ಕಂಥದ್ದು, ಮಳೆಗೆ ಸಂಬಂಧಪಟ್ಟ ಹಾಗೆ, ಬೆಳೆಗೆ ಸಂಬಂಧಪಟ್ಟ ಹಾಗೆ ಎಲ್ಲವೂ ರಾಜ್ಯ ಮತ್ತೆ ರಾಷ್ಟ್ರ ಸುಭಿಕ್ಷಿರ್ತಕ್ಕಂತಹ ಯೋಗ ಇದೆ. ಹ್ಮ್ 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 ಮತ್ತು ಮಕರ ಸಂಕ್ರಾಂತಿ ಅನ್ನೋದೇ ಒಂದು ಸುಗ್ಗಿಯ ಹಬ್ಬ ಅಂತ ಹೇಳ್ಬೋದು. ಒಂದು ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಹ್ಮ್ ಎಲ್ಲ ಹಬ್ಬ ಹರಿದಿನಗಳು ಪ್ರಾರಂಭ ಆಗ್ತಕ್ಕಂಥದ್ದೇ ಉತ್ತರಾಯಣ ಪೂರ್ವ ಪುಣ್ಯ ಕಾಲದಿಂದ. ಹಾ. ನಾವು ಕರ್ಕ ಸಂಕ್ರಮಣ ಅಂತ ಹೇಳ್ತೇವೆ. ಮುಂದೆ ಬರ್ತಕ್ಕಂಥ 6 ತಿಂಗಳ ನಂತರ ದಕ್ಷಿಣಾಯಣ ಪ್ರಾರಂಭ ಆಗುತ್ತೆ. ಅದಕ್ಕಿಂತ ಮುಂಚೆ ಬರ್ತಕ್ಕಂಥ ಉತ್ತರಾಯಣದಲ್ಲಿ ನೀವು ಹಲವಾರು ಹಬ್ಬ ಹರಿದಿನಗಳನ್ನು ನೋಡಬಹುದು. ಹ್ಮ್ ಒಟ್ಟಾರೆ 2026 ಮಕರ ಸಂಕ್ರಾಂತಿ ಬಹಳ ಚೆನ್ನಾಗಿದೆ. ಈ ಒಂದು ರವಿಯ ಪ್ರಭಾವ ಯಥೇಚ್ಛವಾಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ವಿಶೇಷವಾಗಿ ನಿನ್ನೆ ನಡೆದಂತದ್ದು ಮಕರ ಸಂಕ್ರಾಂತಿ 2026 14ನೇ ತಾರೀಕು 3:13 4:58 ಕೂಡ ಆ ಕಾಲದಲ್ಲಿ ಮಕರ ರಾಶಿಗೆ ರವಿ ಪ್ರವೇಶ ಮಾಡಿರ್ತಕ್ಕಂಥದ್ದು. ನಮ್ಮ ಹಿಂದೂ ಶಾಸ್ತ್ರೋಕ್ತವಾಗಿ ನಮಗೆ ಸೂರ್ಯೋದಯ ಒಂದು ದಿವಸ ಅಂತ ಹೇಳ್ತೇವೆ. ಬಟ್ ಇವತ್ತು ನಮಗೆ ಪೂರ್ಣ ಪ್ರಮಾಣದಲ್ಲಿ ನಾವು ನೋಡ್ಲಿಕ್ಕೆ ನಮಗೆ ಸಿಕ್ಕಿದೆ. ಹ್ಮ್ ಒಟ್ಟಾರೆ ಮಕರ ಸಂಕ್ರಾಂತಿಯ ಫಲ ಇವತ್ತೇ ಚೆನ್ನಾಗಿದೆ. ಮತ್ತೊಂದು ಗುರುಗಳು, ಈಗ ಇವತ್ತು ಸೂರ್ಯ ಕಿರಣ ಸ್ಪರ್ಶ ಆಗ್ತಾ ಇರುವಂತದ್ದು ಬಹಳ ಅಪರೂಪದ ವಿದ್ಯಮಾನ. ಇದರ ಧಾರ್ಮಿಕ ಮಹತ್ವದ ಬಗ್ಗೆ ಹೇಳ್ಬಹುದಾ? ಖಂಡಿತವಾಗಿ ನೋಡಿ, ನಾವು ಸೂರ್ಯನಾರಾಯಣ ಅಂತ ಹೇಳ್ತೇವೆ, ಹ್ಮ್ ಹಾಗೆ ಚಂದ್ರಶೇಖರ ಅಂತ ಹೇಳ್ತೇವೆ. ಹ್ಮ್ ವಿಷ್ಣುವಿಗೆ ಬಹಳ ಹತ್ತಿರತಕ್ಕಂಥವೇ ಸೂರ್ಯ. ಹ್ಮ್ ಹಾಗೆ ಈಶ್ವರನಿಗೆ ಬಹಳ ಹತ್ತಿರವಾಗಿರ್ತಕ್ಕಂಥವೇ ಚಂದ್ರ. ಹ್ಮ್ ಹಾಗೆ ಇವತ್ತಿನ ಸೂರ್ಯ ರಶ್ಮಿ ವಿಶೇಷವಾಗಿ ಶಿವನಿಗೆ ಅಂದ್ರೆ ಈಶ್ವರನಿಗೆ ಸ್ಪರ್ಶ ಆಗಿರ್ತಕ್ಕಂಥದ್ದು ಆತ್ಮಬಲ ಅಂತ ಹೇಳ್ಬಹುದು. ಈ ಸಂದರ್ಭದಲ್ಲಿ ಶಿವನಿಗೆ ಆತ್ಮಲಿಂಗಕ್ಕಿಯ ಈ ಸೂರ್ಯನ ರಶ್ಮಿ ಸ್ಪರ್ಶ ಆಗ್ತಕ್ಕಂಥ ಸಂದರ್ಭದಲ್ಲಿ ಯಾಕೆ ದರ್ಶನ ಪಡ್ಕೊಂಡಿದ್ದೀರಾ, ಅವರಿಗೆ ಆಯುಷ್ಯ ಆರೋಗ್ಯ ವೃದ್ಧಿ ಆಗುತ್ತೆ, ಅವರ ಕಷ್ಟಗಳು ಕೂಡ ಕಾರ್ಪಣ್ಯಗಳು ಕೂಡ ದೂರವಾಗುತ್ತೆ. ಬಹಳ ಒಳ್ಳೇದಾಗ್ತಕ್ಕಂಥ ಒಂದು ಸೂಚನೆ ಮತ್ತು ಸಂಕೇತ. ಶಿವ ವಿಶೇಷವಾಗಿ ಶಿವನಲ್ಲಿ ತಾಮಸ ಗುಣಗಳನ್ನು ಉಳ್ತಕ್ಕಂಥವ್ರು. ಮತ್ತು ನಮ್ಮಲ್ಲಿ ಏನಾದ್ರೂ ಒಂದಿಷ್ಟು ಜಾಡ್ಯತ್ವ ಇದ್ರೆ, ಜಡತ್ವ ಇದ್ರೆ, ನಮ್ಮಲ್ಲಿ ಏನಾದ್ರೂ ಒಂದಿಷ್ಟು ದೋಷಗಳಿದ್ರೂ ಕೂಡ ಸೂರ್ಯರಶ್ಮಿಯ ಸಂದರ್ಭದಲ್ಲಿ ನಾವು ದರ್ಶನ ಮಾಡೋದ್ರಿಂದ ಅಥವಾ ಶಿವನಿಗೆ ಪೂಜೆ ಮಾಡೋದ್ರಿಂದ, ವಿಷ್ಣುವಿನ ಪೂಜೆ ಮಾಡೋದ್ರಿಂದ ನಮಗೆ ಸುಖದ ಪುಣ್ಯಗಳು ಪ್ರಾಪ್ತಿ ಆಗುತ್ತೆ. ಅದರಲ್ಲೂ ಕೂಡ ಪುಷ್ಯ ಮಾಸ ಈಗ ನಡೀತಾ ಇರತಕ್ಕಂಥದ್ದು. ಈ ಪುಷ್ಯ ಮಾಸದ ಸ್ಥಾನಗಳು ಕೂಡ ಇದೆ, ಮಾಘ ಮಾಸದ ಸ್ಥಾನಗಳು ಕೂಡ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಪೂಜೆ ಪುನಸ್ಕಾರಗಳಿಗೆ, ದೇವತಾ ಕಾರ್ಯಗಳಿಗೆ, ಹೋಮ ಹವನಗಳಿಗೆ
ಯಾಗ ಯಜ್ಞಾದಿಗಳಿಗೆ ಬಹಳ ಶುಭವಾಗಿರ್ತಕ್ಕಂಥ ಸಂದರ್ಭ ಇದೆ. ಇನ್ನ ಮತ್ತೊಂದು ಅಭಿಷೇಕ ಪ್ರಿಯ ಅಂತಂದ್ರೆ ಅದು ಶಿವ, ಅಲಂಕಾರ ಪ್ರಿಯ ಅಂತಂದ್ರೆ ಅದು ವಿಷ್ಣು. ಈಗಾಗಲೇ ಗವಿಗಂಗಾಧರೇಶ್ವರನಿಗೆ ವಿಶೇಷವಾಗಿ ಪ್ರಾತಃ ಕಾಲದಿಂದ ಅಭಿಷೇಕ ನಿರಂತರವಾಗಿ ನಡೀತಾ ಇರೋದು. ಸೊ ಎಷ್ಟು ಮಹತ್ವವನ್ನ ಪಡೆದುಕೊಳ್ಳುತ್ತೆ ಅಂತ. ನೋಡಿ, ಆತ್ಮ ಇರುವಂತದ್ದನ್ನೇ ಅಗ್ನಿ ಸ್ವರೂಪದಲ್ಲಿ ಇದೆ. ಹ್ಮ್ ಆತ್ಮ ಇರುವಂತದ್ದನ್ನೇ ಅಗ್ನಿ ಸ್ವರೂಪದಲ್ಲಿ. ಹ್ಮ್ ಹಾಗಾಗಿ ಈಗ ಈ ಒಂದು ಸೂರ್ಯನ ರಶ್ಮಿ, ಆ ಕಿರಣಗಳು ಶಿವನ ಸ್ಪರ್ಶ ಆಗ್ತಕ್ಕಂಥದ್ದು ಆತ್ಮಬಲ. ಅಂದ್ರೆ ನೀವು ವಿಶೇಷವಾಗಿ ಆ ಸಂದರ್ಭದಲ್ಲಿ ಶಿವನ ಪೂಜೆ ಮಾಡಿದ್ರೆ ಮನೋ ಇಷ್ಟಾರ್ಥ ಕಾರ್ಯಗಳು ಕೂಡ ಸಿದ್ಧಿ ಆಗುತ್ತೆ. ನಮ್ಮ ಎಷ್ಟೋ ಪಾಪಗಳು ವಿಮೋಚನೆ ಆಗುತ್ತೆ. ಹ್ಮ್ 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 ಒಟ್ಟಾರೆ ಈ ಒಂದು ಶುಭ ಸೂಚಕ